ಇವತ್ತು ಆಲ್ ಇಂಡಿಯಾ ಮುಸ್ಲಿಂ ಫಸ್ಟ್ ಲಾ ಬೋರ್ಡಿಂದ ಏನು ಡೈರೆಕ್ಷನ್ ಬಂದಿದೆ, ಲೈಟ್ ಆಫ್ ಮಾಡೋದು, ಬತ್ತಿ ಗುಲ್ ಮಾಡೋ ಅಭಿಯಾನ ಏನು ನಡೆಸ್ತಾ ಇದೆ ಪೂರ್ತ ಭಾರತ ದೇಶದಲ್ಲಿ, ಅದಕ್ಕೆ ಪರವಾಗಿ ನಾವು ಇವತ್ತು ಬತ್ತಿ ಗುಲ್ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. 9 ಗಂಟೆಯಿಂದ 9:15 ತನಕ. ಇದು ಕೇಂದ್ರ ಸರ್ಕಾರ ಏನು ತಿದ್ದುಪಡಿ ಮಾಡಿದೆಯಲ್ಲ ವಕ್ಫ್ ಕಾನೂನಲ್ಲಿ, ಅದಕ್ಕೆ ವಿರೋಧವಾಗಿ ವಿರೋಧ ವ್ಯಕ್ತಪಡಿಸಲಿಕ್ಕೆ ನಾವು ಇದು ಬತ್ತಿಗುಲ್ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಮ್ಮಲ್ಲಿ ಇಲ್ಲಿಂದ ನಾವು ಏನು ಇಂಟಿಮೇಷನ್ ಕೊಡ್ತಾ ಇದ್ದೀವಿ, ಇವತ್ತು ನಾವು ಬತ್ತಿಗುಲ್ ನಾವು ಮಾಡಿದ್ದೀವಿ, ನಾಳೆ ನಿಮ್ಮದು ಬತ್ತಿಗುಲ್ ನಾವು ಮಾಡಬಹುದು ಅಂತ ನಮ್ಮ ಎಚ್ಚರಿಕೆ ಇದೆ ನಿಮಗೆ. ಅದಕ್ಕೋಸ್ಕರ ಈ ಕಾಲ ಕಾನೂನು ಏನಿದೆಯಲ್ಲ ಅದು ತುರಂತ ವಾಪಸ್ ತಗೋಬೇಕು ನಮ್ಮ ಡಿಮ್ಯಾಂಡ್ ಇದೆ. ಎಲ್ಲರಿಗೆ ವೆಲ್ಫೇರ್ ಪಾರ್ಟಿಯ ಶುಭಾಶಯಗಳು. ಇವತ್ತಿನ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡದ ಒಂದು ನಿರ್ದೇಶನ ಮೇರೆಗೆ ಆಲ್ ಇಂಡಿಯಾ ಲೆವೆಲ್ ಎಲ್ಲ ಸಮುದಾಯಕ್ಕೆ ಮತ್ತು ಎಲ್ಲ ಜನಾಂಗಕ್ಕೆ 9ರಿಂದ ಇವತ್ತು ಸಂಜೆ 30ನೇ ತಾರೀಕು ಸಂಜೆ 9ರಿಂದ 9:15 ಎಲ್ಲ ತಮ್ಮ ವಿದ್ಯುತ್ ಲೈಟ್ಗಳನ್ನು ಮತ್ತು ಮಳಿಗೆಗಳಲ್ಲಿದ್ದಂಥ ಮನೆಗಳಿದ್ದಂಥ ಲೈಟ್ಗಳನ್ನು ಬಂದ್ ಮಾಡಲಾಗಿದೆ. ಇದಕ್ಕೆ ಎಲ್ಲ ಧರ್ಮೀಯರು, ಅನ್ಯ ಧರ್ಮೀಯರು ಸಹ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದೊಂದು ಶಾಂತಿಯುತವಾದಂಥ ಮತ್ತು ಸಂವಿಧಾನಿಕವಾದಂಥ ಒಂದು ವಿರೋಧವಾಗಿದೆ. ಇದು ಯಾಕೆ ಮಾಡಿದ್ದೇವೆ ಅಂತಂದರೆ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಪ್ರಕಾರ ಇದು ನಮಗೆ ಮಾಡಿದ ಕಾನೂನು ಏನಿದೆಯಲ್ಲ, ಇದು ವಕ್ಫ್ ಬಿಲ್ ಕಾನೂನು ನಮಗೆ ಆಗತಕ್ಕಂಥ ಅನ್ಯಾಯ ಮತ್ತು ಆರ್ಟಿಕಲ್ 25 ಮತ್ತು 26 ಇದು ಉಲ್ಲಂಘನೆಯಾಗಿದೆ. ಮತ್ತು ಧಾರ್ಮಿಕ ಆಸ್ತಿ ಮತ್ತು ದತ್ತಿಗಳನ್ನು ಸಂರಕ್ಷಣೆ ಮಾಡುವ ಇದನ್ನು ಉಲ್ಲಂಘಿಸುವ ಕಾರಣ ನಾವು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಈ ಎಲ್ಲ ರೀತಿಯ ವಿರೋಧಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ಒಂದು ಲೈಟ್ ಆಫ್ ಮಾಡುವ ಮತ್ತು ವಿದ್ಯುತ್ತನ್ನು ಬಂದ್ ಮಾಡುವ ಒಂದು ಉದ್ದೇಶ ಇದೇ ಆಗಿದೆ. ಇದೇ ರೀತಿ ಇನ್ನೂ ಅನೇಕ ಎಲ್ಲಿವರೆಗೆ ಕಾನೂನು ಹಿಂತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಈ ರೀತಿಯ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ. ಇದೇ ರೀತಿ ಎಲ್ಲರೂ ಇದನ್ನು ಸಹಾಯಕಾರ ಮಾಡಿದ್ದಕ್ಕೆ ಧನ್ಯವಾದ.